ರಬಕವಿ ಬನಹಟ್ಟಿ ಸುಮಾರು 2560 ಕೆಜಿ ಪಡಿತರ ಹಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್, ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ರಾಘವೇಂದ್ರ ದೇವಸ್ಥಾನದ ಹತ್ತಿರ ಇರುವ ರಾಘವೇಂದ್ರ ಗಂಗಪ್ಪ ತೇಲಿ ಅವರ ಮನೆಯ ಮೇಲೆ ದಿಢೀರ್ ದಾಳಿ ನಡೆಸಿದ ಅಧಿಕಾರಿಗಳು 2.5 ಟನ್ ಪಡಿತರ ಹಕ್ಕಿ ವಶಪಡಿಸಿಕೊಂಡು 4 ಜನರ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಎ1 ರಾಘವೇಂದ್ರ ಗಂಗಪ್ಪ ತೇಲಿ, ಎ2 ಮನ್ಸೂರ್ ಅಲ್ಲಾವುದ್ದೀನ್ ಸೈಯದ್, ಎ3 ಮಲ್ಲಪ್ಪ ವೆಂಕಪ್ಪ ಅತಣಿ, ಎ4 ಸವಿತಾ ಗಂಡ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದರು. ಎ1 ಆರೋಪಿಯಾದ ರಾಘವೇಂದ್ರ ಗಂಗಪ್ಪ ತೇಲಿ ಈತನ ಮೇಲೆ ಈ ರೀತಿ ಸಾಕಷ್ಟು ಕೇಸು ದಾಖಲಾಗಿರುವುದು ಕಂಡುಬಂದಿದೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದುಬಂದಿದೆ. ನ್ಯೂಸ್ ಬ್ಯೂರೋ, ಶಾನೂರು ಗೋಲಂಬವಿ. ಬಂದಾರ್ರಿ ಅವರು ಸಾಹೇಬ್ರು ಬಂದಾರ್ರಿ. ನಂಬರ್ ಏನ್ರಿ? K49 2104. ಒಂದು ಫೋಟೋ ತೆರೀರಿ. ಅಧಿಕಾರಿಗಳು ಅಲ್ಲಿ ಅಂದ್ರೆ ನಾವು ಬರ್ತದೆ. रवि, ये रवि ಇದು ಯಾವಾರ ಬರ್ತೈತಪ್ಪ ಅಂತಂದ್ರೆ ನಾವು ಅಂಕಿ ಸಂಖ್ಯೆ ಹೇಳಬೇಕಾಕತಿ. ಯಾಕಂದ್ರೆ ನಮ್ಮ ಕಣ್ಣು ಮುಂದನ ಆದಂಥ ಘಟನೆಗಳು ಸರ್ಕಾರ ನಮ್ಗೆ ಫ್ರೀ ಆಗಿ ಇಕ್ಕಿ ಕೊಟ್ರೆ 18ರಿಂದ 20 ರೂಪಾಯಿಯನ್ನ ತಗೋತಾರೆ. ಅದರಿಂದ 30-35 ರೂಪಾಯಿಗೆ ಮಾರ್ತಾರೆ. ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲೋ, ಇದು ಅನ್ಯಾಯ ಹೊಂದಲ್ಲೋ, ಇದು ಭ್ರಷ್ಟಾಚಾರ ಹೊಂದಲ್ಲೋ. ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಾಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿವಾಣ ಸರ್ಕಾರ ಹಾಕಬೇಕು ಅಂತ ಕೇಳಿಂದ ನಾನು ಪತ್ರಿಕಾ ಮುಖಾಂತರ ಹೇಳ್ತೀನಿ.